ಕಾಂಗ್ರೆಸ್ನಲ್ಲಿ ಬದಲಾವಣೆ ಪರ್ವ ಹರಿ ಕೈಗೆ ಇವತ್ತಿನಿಂದ ರಾಜದಂಡ. ಬಣ ಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್. ಹರಿಪ್ರಸಾದ್ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇವತ್ತಿನಿಂದ ರಾಜದಂಡವನ್ನ ಹಿಡಿಯಲಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಇರುವಂತಹ ಬಣ ಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್. ಬಿಕೆ ಹರಿಪ್ರಸಾದ್ ಹೆಗಲಿಗೆ ಕೆಪಿಸಿಸಿ ನೊಗ ಬಿದ್ದಿರುವಂಥದ್ದು. ಆ ನೊಗವನ್ನ ಯಾವ ರೀತಿ ಎಳಿತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಇವತ್ತಿನಿಂದ ಹರಿಹರ ಯುಗ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಂದ ಪಕ್ಷದ ಸಾರಥ್ಯವನ್ನ ಹರಿಪ್ರಸಾದ್ ಅವರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ನಿಭಾಯಿಸ್ತಾ ಇದ್ದಂಥವರು ಡಿಕೆ ಶಿವಕುಮಾರ್. ಉಪಮುಖ್ಯಮಂತ್ರಿ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಮತ್ತು ಜಲಸಂಪನ್ಮೂಲ ಖಾತೆಯನ್ನು ಈ ಮೊದಲು ನಿಭಾಯಿಸ್ತಾ ಇದ್ದಿದ್ದು ಡಿಕೆ ಶಿವಕುಮಾರ್. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ತೆರವು ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮತ್ತು ಜಲಸಂಪನ್ಮೂಲ ಖಾತೆ ಎರಡನ್ನೂ ಕೂಡ ಬಿಟ್ಟುಕೊಟ್ರು. ಅದರ ಪರಿಣಾಮ ಜಲಸಂಪನ್ಮೂಲ ಖಾತೆ ರಾಮಲಿಂಗಾರೆಡ್ಡಿಯವರ ಹೆಗಲೇರಿದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಇದೀಗ ಬಿಕೆ ಹರಿಪ್ರಸಾದ್ ಹೆಗಲೇರಿದೆ. ಹಾಗಾಗಿ ಈ ನೊಗವನ್ನ ಹೇಗೆ ಎಳಿತಾರೆ ಬಿಕೆ ಹರಿಪ್ರಸಾದ್ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಬಿಕೆ ಹರಿಪ್ರಸಾದ್ ಪಕ್ಷದ ಹಿರಿಯ ನಾಯಕರು, ಮೇಲಾಗಿ ಅನುಭವಿ ರಾಜಕಾರಣಿ, ಅದರ ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಆ ಹೈಕಮಾಂಡ್ ನಾಯಕರಿಗೆ ಬಹಳ ಆತ್ಮೀಯರು, ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಿರುವಂಥವರು, ಸುದೀರ್ಘವಾದಂಥ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥ ಬಿಕೆ ಹರಿಪ್ರಸಾದ್ ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಬಹಳ ಆತ್ಮೀಯವಾದಂಥ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10:30ಕ್ಕೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಸಚಿವರು, ಶಾಸಕರು ಸೇರಿ ಸಾವಿರಾರು ಮಂದಿ ಭಾಗಿಯಾಗ್ತಾ ಇದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಭಾಗಿಯಾಗಲಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. 1000ಕ್ಕೂ ಹೆಚ್ಚು ಖಾಸಗಿ ಮತ್ತು ಸಾರಿಗೆ ಬಸ್ಗಳನ್ನು ಬುಕ್ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೋಸ್ಕರ. ಈಗಾಗಲೇ ಕಾರ್ಯಕರ್ತರನ್ನ ಕರೆತರುವುದಕ್ಕೆ ಬಸ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಮುಂಜಾನೆಯಿಂದಲೇ ಬೆಂಗಳೂರಿಗೆ ಬಸ್ಗಳು ಆಗಮಿಸ್ತಾ ಇವೆ. ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕರ್ತರು ಆಗಮಿಸ್ತಾ ಇರುವಂಥದ್ದು. ಬಿಕೆ ಹರಿಪ್ರಸಾದ್ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಬೆಳಗ್ಗೆ 10:30ಕ್ಕೆ ಬಿಕೆ ಹರಿಪ್ರಸಾದ್ ಪದಗ್ರಹಣ ಮಾಡಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವಕ್ಕೆ ನಾಂದಿ ಹಾಡ್ತಾರ ನೂತನ ಕೆಪಿಸಿಸಿ ಅಧ್ಯಕ್ಷರು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮತ್ತು ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ರೂ ಕೂಡ ಯಾಕೆಂದರೆ ಅವರಿಗೆ ರಾಜಕಾರಣದಲ್ಲಿ ಅನುಭವ ಇರಬಹುದು, ಆದರೆ ಪಕ್ಷದ ರಥವನ್ನು ಅಥವಾ ತೇರನ್ನು ಎಳಿಬೇಕು ಅಂತಂದರೆ ಅದಕ್ಕೆ ಸಮರ್ಥವಾದಂಥ ಒಂದು ಸೂಕ್ತವಾದಂಥ ವ್ಯಕ್ತಿ ಅಂತಂದರೆ ಬಿಕೆ ಹರಿಪ್ರಸಾದ್ ಅನ್ನುವಂಥ ಒಂದು ಗಮನವನ್ನು ಅಥವಾ ಅಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್. ಇದೇ ಕಾರಣಕ್ಕೆ ಬಿಕೆ ಹರಿಪ್ರಸಾದ್ ಅವರಿಗೆ ಪಕ್ಷದ ನೊಗವನ್ನು ನೀಡಲಾಗಿದೆ. ಅವರು ಯಾವ ರೀತಿ ಎಳಿತಾರೆ ಅನ್ನುವಂಥದ್ದೇ ಈಗ ಇರುವಂಥ ಒಂದು ಕುತೂಹಲ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಬೆಳಗ್ಗೆ 10:30ಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಅಂತಿಮ ಹಂತದ ಸಿದ್ಧತೆಗಳು ನಡೆದಿರುವಂಥದ್ದು, ಮತ್ತು ಪ್ರಮುಖವಾಗಿ ಅಲ್ಲಿ ಯಾವ ರೀತಿಯ ಒಂದು ತಯಾರಿ ಇದೆ ಮತ್ತು ಬಿಕೆ ಹರಿಪ್ರಸಾದ್ ಮುಂದಿರುವಂಥ ಸವಾಲುಗಳು ಏನೇನು, ಮಾಹಿತಿ ಕೊಡೋದಾದ್ರೆ. ವಸಂತ್, ಇಂದು ಬೆಳಿಗ್ಗೆ 10:30ಕ್ಕೆ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಆಗ್ತಾ ಇರೋದು. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾದ ತಕ್ಷಣ ಸಾಕಷ್ಟು ಸವಾಲುಗಳಿಂದ ಕೂಡಿರುತ್ತೆ. ಒಂದು, ಪಕ್ಷ ಸಂಘಟನೆ ಒತ್ಕೊಳ್ಬೇಕು, ಅದೇ ರೀತಿಯಾಗಿ ಮುಂದೆ ಬರುವಂತಹ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಮತ್ತು ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇರೋದು. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಯನ್ನ ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಾಡ್ಕೊಂಡಿರುವಂತದ್ದು ಕಳೆದ 3 ದಿನಗಳಿಂದಲೂ ಕೂಡ ಈ ಸಿದ್ಧತೆ ಕಾರ್ಯಕ್ರಮ ಮಾಡ್ತಾ ಇರೋದು. ಅಂದ್ರೆ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಈ ವೇದಿಕೆಯಲ್ಲಿ ಎಐಸಿಸಿ ನಾಯಕರು ಸೇರಿದಂತೆ ಹಲವು ರಾಜ್ಯ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರೋದು. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ವೇಣುಗೋಪಾಲ್, ಸುರ್ಜೇವಾಲಾ, ಸಿಎಂ ಡಿಕೆಶಿ ಮತ್ತು ಅದೇ ರೀತಿ ಸಿದ್ದರಾಮಯ್ಯರು ಸೇರಿದಂತೆ
ಸಂಸದರು, ಸಚಿವರುಗಳು ಮತ್ತು MLCಗಳು ಅದೇ ರೀತಿ ಪದಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಅಂದ್ರೆ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು. ಈ ಕಾರ್ಯಕ್ರಮ ಸಮ್ಮುಖದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ BK ಹರಿಪ್ರಸಾದ್ ಸ್ವೀಕಾರ ಮಾಡ್ತಾ ಇರೋದು. ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದು ಸುಮಾರು 30,000ಕ್ಕೂ ಅಧಿಕ ಜನರನ್ನ ಸೇರುವ ನಿರೀಕ್ಷೆಯಲ್ಲಿ ಕೆಪಿಸಿಸಿ ಮತ್ತೆ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗ್ತಿರುವಂತಹ BK ಹರಿಪ್ರಸಾದ್ ಇರುವಂತದ್ದು. ಇದರಿಂದಾಗಿ ಇದಕ್ಕೆ ಬೇಕಾದ ಸಿದ್ಧತೆ ಕೂಡ ನಿನ್ನೆ 3 ದಿನದಲ್ಲೂ ಮಾಡ್ಕೊಳ್ತಾ ಇರುವಂತದ್ದು. ನಿನ್ನೆ ಎಲ್ಲರೂ ಹೋಗಿ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಸಾಕಷ್ಟು ಸವಾಲುಗಳು BK ಹರಿಪ್ರಸಾದ್ ಮುಂದೆ ಕಾಣ್ತಾ ಇರೋದಕ್ಕೆ ಪ್ರಮುಖವಾಗಿ ಮೊದಲಿಗೆ ಬರುವಂತದ್ದು GBA ಚುನಾವಣೆ. ಅದನ್ನ ಎದುರಿಸಬೇಕಾದ ಸಿದ್ಧತೆ ಮತ್ತೆ ಅದೇ ರೀತಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಕಷ್ಟಗಳು ಮತ್ತು ಈ ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಯಾಕೆಂದ್ರೆ GBA ಚುನಾವಣೆ ನಡೆದು ಸಾಕಷ್ಟು ಒಂದು 6-7 ವರ್ಷಗಳ ಮೇಲೆ ಕೂಡ ಆಗಿರೋದ್ರಿಂದ ಆಕಾಂಕ್ಷಿಗಳ ಪಟ್ಟಿಯೇ ದೊಡ್ಡದಾಗಿರುವಂತದ್ರಿಂದ ಅದನ್ನ ನಿಭಾಯಿಸುವ ಜವಾಬ್ದಾರಿ BK ಹರಿಪ್ರಸಾದ್ ಮೇಲೆ ಇರುತ್ತೆ. ಅದೇ ರೀತಿ ಸ್ಥಳೀಯ ಚುನಾವಣೆಗಳ ಸಿದ್ಧತೆ ಕೂಡ BK ಹರಿಪ್ರಸಾದ್ ಹೆಗಲಿಗಿನ ಮೇಲೆ ಇರುತ್ತೆ. ಅದರಿಂದಾಗಿ ಅವರು ಅಧಿಕಾರಕ್ಕೆ ಬಂದ ನಂತರ MLC ಚುನಾವಣೆ ಕೂಡ ನಡೀತಾ, ಅದರಲ್ಲೂ ಕೂಡ CM ಆಗಿರುವಂತಹ DKC ಮತ್ತು BK ಹರಿಪ್ರಸಾದ್ ಯಶಸ್ವಿಯಾಗಿ ನಿಭಾಯಿಸಿರುವಂತದ್ದು. 5 ಅಭ್ಯರ್ಥಿಗಳನ್ನ ಕೂಡ ಗೆಲ್ಸ್ಕೊಂಡಿರುವಂತದ್ದು ಕಣ್ಮುಂದೆ ಕಾಣ್ತಾ ಇರುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಸವಾಲುಗಳು ಬರುತ್ತೆ. 2028ರ ಚುನಾವಣೆಯು ಕೂಡ ಬಹುದೊಡ್ಡ ನಿರೀಕ್ಷೆ ಆಗಿರುತ್ತೆ. ಯಾಕಂದ್ರೆ ಪ್ರಮುಖವಾಗಿ DKC ಅವರಾಗಿರ್ಬೋದು ಮತ್ತು BK ಹರಿಪ್ರಸಾದ್ ಆಗಿರ್ಬೋದು ಈಗ ಅಧಿಕಾರಕ್ಕೆ ಬಂದಿರೋದ್ರಿಂದ ಅವರ ಮುಂದಿನ ಏನು ಅಧಿಕಾರ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಅವರು ಕೂಡ ಯಶಸ್ವಿ ಆಗ್ಬೇಕಾಗತ್ತೆ. ಆಗ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಕಷ್ಟ ಎದುರಿಸುವ ನಿರೀಕ್ಷೆ BK ಹರಿಪ್ರಸಾದ್ ಇರುತ್ತೆ. ಅದೆಲ್ಲವೂ ಕೂಡ ನಿಭಾಯಿಸಬೇಕು. ಮತ್ತೆ ಅದೇ ರೀತಿ 2029ರ ಲೋಕಸಭಾ ಚುನಾವಣೆ ದೃಷ್ಟಿಯೂ ಕೂಡ ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಎಂಬ ನಿರೀಕ್ಷೆ ಕೂಡ ಇರೋದ್ರಿಂದ BK ಹರಿಪ್ರಸಾದ್ ಇದೆಲ್ಲ ಸವಾಲುಗಳನ್ನು ಎದುರಿಸಬೇಕು ಮತ್ತು ಪಕ್ಷ ಸಂಘಟನೆಗೆ ಈಗಿನಿಂದಲೇ ಹೆಚ್ಚು ಒತ್ತನ್ನ ಕೊಡಬೇಕು ಮತ್ತು ಅದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಪಕ್ಷದ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಗ್ಯಾರಂಟಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನ ನಿಭಾಯಿಸಬೇಕು. ಮತ್ತೆ ರಾಜ್ಯಾದ್ಯಂತ ಸಂಚಾರ ಮಾಡಿ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಸದೃಢವಾಗಿರುವಂತೆ ನೋಡ್ಕೊಳ್ಳಬೇಕಾಗಿರುವ ಜವಾಬ್ದಾರಿ BK ಹರಿಪ್ರಸಾದ್ ಮೇಲಿರುವಂತದ್ದು. ಯಾಕೆಂದ್ರೆ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ DKC ಅವರು ಮತ್ತು ಸಿದ್ದರಾಮಯ್ಯ ಯಾವ ರೀತಿ ಅಧಿಕಾರಕ್ಕೆ ತಂದ್ರು ಸರ್ಕಾರವನ್ನ, ಈಗ ಕೆಪಿಸಿಸಿ ನೂತನವಾಗಿ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಮತ್ತು ಅದೇ ರೀತಿ CM ಆಗಿರುವಂತಹ DKC ಅವರು ಆ ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ. ಪ್ರಮುಖವಾಗಿ ಅವರ ಹೆಗಲ ಮೇಲೆ ಇರುವಂತದ್ದು ವಸಂತ್. ಜೊತೆಗೆ ಮಾರುತಿ, DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದಾಗ ಅದು ಪ್ರಮುಖವಾಗಿ ಬಹಳ ಸರಳವಾಗಿ ಪದಗ್ರಹಣ ಮಾಡಿದ್ರು ಮುಖ್ಯಮಂತ್ರಿಯಾಗಿ. BK ಹರಿಪ್ರಸಾದ್ ಅವರು ಕೂಡ ಈ ಮೊದಲು ಹೇಳಿದ್ದು ಭಾರತ್ ಜೋಡೋ ಸಭಾಂಗಣದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತೀನಿ ಸರಳವಾಗಿ ಅಂತ ಹೇಳಿದ್ರು. ಆದರೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ಪಕ್ಷದ ಕಾರ್ಯಕ್ರಮ ಅನ್ನುವಂಥ ಕಾರಣಕ್ಕೆ ಅದ್ಧೂರಿಯಾಗಿ ನಡೆಸುವಂಥ ಒಂದು ನಿರ್ಧಾರಕ್ಕೂ ಕೂಡ ಬಂದಿರುವಂಥದ್ದು ಪಕ್ಷ. ಹಾಗಾಗಿ ನಾವು ಗಮನಿಸ್ತಾ ಹೋದರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಭಾಗಿಯಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಲ್ಲಿ ಕಾಂಗ್ರೆಸ್ನ ಧ್ವಜಗಳು ಮತ್ತು ಕಟೌಟ್ಗಳು ರಾರಾಜಿಸ್ತಾ ಇರುವಂಥದ್ದು. ಯಾವ ರೀತಿ ನವ ವಧುವಿನಂತೆ ಸಿಂಗರ್ಸ್ಕೊಂಡು ನಿಂತಿದೆ ಅಂತ ಬೆಂಗಳೂರು ಅರಮನೆ ಮೈದಾನ. ವಸಂತ್, ನಾವು ಏನು ಮೇಘ್ಲಿ ಸರ್ಕಲ್ ಆಗಿರ್ಬೋದು ಮತ್ತೆ ಕೆಪಿಸಿಸಿ ರೋಡ್ ಏನಿದೆ ಮತ್ತೆ ಅದೇ ರೀತಿಯಾದಂತಹ CM ಅಂದ್ರೆ ಈ ಹಿಂದೆ CM ಆಗಿರುವಂತಹ ಸಿದ್ದರಾಮಯ್ಯ ನಿವಾಸದವರೆಗೂ ಕೂಡ ಕಟೌಟ್ಗಳು ರಾರಾಜಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಎಲ್ಲರ ಕಟೌಟ್ಗಳು ಕೂಡ ಅದರಲ್ಲಿರುವಂತದ್ದು BK ಹರಿಪ್ರಸಾದ್ ಆಗಿರ್ಬೋದು ಮತ್ತೆ ಅದೇ ರೀತಿಯಾದಂತೆ CM DKC ಮತ್ತೆ ಸಿದ್ದರಾಮಯ್ಯ AICC ಅಧ್ಯಕ್ಷ ಎಲ್ಲರ ಕಟೌಟ್ಗಳು ಕೂಡ ರಾರಾಜಿಸ್ತಾ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಈ ಹಿಂದೆ CM ಆಗಿ ಅಧಿಕಾರ ಅಂದ್ರೆ DKC ಸ್ವೀಕಾರ ಸಂದರ್ಭದಲ್ಲಿ ರಾಜಭವನದಲ್ಲಿ ಅವರು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ವಿಧಾನಸೌಧದ ಮೆಟ್ಟಿಲ ಮೇಲೆ ಮಾಡ್ಬೇಕು ಅಂದ್ಕೊಂಡಿದ್ದ DKC ಅವರಿಗೆ ಸಾಕಷ್ಟು ಸವಾಲುಗಳು ಎದುರಾಗತ್ತೆ. ಪ್ರಮುಖವಾಗಿ ಸಾಕಷ್ಟು ಜನರು ಸೇರುವ ನಿರೀಕ್ಷೆ ಇರುವಂತದ್ದು. ಅದರಿಂದ ಅವಘಡಗಳು ಸಂಭವಿಸಬಾರದು ಎಂಬ ನಿಟ್ಟಿನಲ್ಲಿ ಅವರು ಅಲ್ಲಿಂದ ಅದನ್ನೆಲ್ಲವನ್ನು ಕ್ಯಾನ್ಸಲ್ ಮಾಡಿ ನೇರವಾಗಿ ರಾಜಭವನದಲ್ಲೇ ತಮ್ಮ CM ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ಇದು ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ. ಅದರಿಂದಾಗಿ ಸಾಕಷ್ಟು ಜನನ ಸೇರಿಸ್ಬೇಕು. ಯಾಕೆಂದ್ರೆ ಈಗ ಸೇರ್ಸಿದ್ರೆ ಮಾತ್ರ ಜನ ಎಷ್ಟು ಜನ ಬರ್ತಾರೆ ಏನು ಎಂಬ ಎಲ್ಲವೂ ಕೂಡ ಗೊತ್ತಾಗತ್ತೆ. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ CM ಅನ್ನೋದು ಆದಷ್ಟು ಬೇಗ ಗೊತ್ತಾಗುವ ಜನರಿಗೆ ತಲುಪುವಂತಹ ಅಧಿಕಾರ ಆಗಿರೋದ್ರಿಂದ ಅದಕ್ಕೆ ಅತಿ ಹೆಚ್ಚು ಒತ್ತನ್ನ ಕೊಡ್ಬೇಕಾಗಿಲ್ಲ ಎಂಬ ನಿರೀಕ್ಷೆ ಇರಬಹುದು. ಮತ್ತು ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ ತಳಮಟ್ಟದ ಕಾರ್ಯಕರ್ತರು ಕೂಡ ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಆಯ್ಕೆ ಆಗಿದ್ದಾರೆ ಎಂಬುದು ಕೂಡ ಗೊತ್ತಾಗಬೇಕು. ಮತ್ತು ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ರಾಜ್ಯಾದ್ಯಂತ ಅದು ಈಸಿಯಾಗಿ ತಲುಪುತ್ತೆ ಮತ್ತು ಪಕ್ಷದ ಏಳಿಗೆ ಕೂಡ ಆಗತ್ತೆ. ಅದೇ ರೀತಿ
ಮುಂದಿನ ಪಕ್ಷ ಸಂಘಟನೆ ಕೂಡ ಹೆಚ್ಚು ಒತ್ತಂತ ಕೊಟ್ಟಂತೆ ಆಗುತ್ತೆ. ಇದರಿಂದಾಗಿ ಇವೆಲ್ಲವೂ ಕೂಡ ಒಂದು ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲಾ ಪಕ್ಷದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಆ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾರೆ. ಅದರಿಂದಾಗಿ ಈ ಬಾರಿಯೂ ಕೂಡ ಬಿ.ಕೆ. ಹರಿಪ್ರಸಾದ್ ತಮ್ಮ ಅಧಿಕಾರ ಅವಧಿ ಸ್ವೀಕಾರ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸೇರಿಸ್ತಾ ಇರೋದು ಸುಮಾರು 1 ಲಕ್ಷ ಜನ ಸೇರುವ ಅಂದ್ರೆ ಕಾರ್ಯಕರ್ತರಾಗಿರ್ಬೋದು, ಮತ್ತೆ ಅದೇ ರೀತಿ ಸಾರ್ವಜನಿಕರು ಸೇರುವ ನಿರೀಕ್ಷೆ ಇರುವಂತದ್ದು. ಇದಕ್ಕೆ ಬೇಕಾದ ಬೃಹತ್ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಿದ್ದು ತ್ರಿಪುರವಾಸಿ ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಕೂಡ ಮತ್ತೆ ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಮತ್ತೆ ಇವೆಲ್ಲವೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಸಾರ್ವಜನಿಕರಿಗೆ ಬಂದಾಗ ಅವ್ರಿಗೆ ಬೇಕಾದಂತಹ ಆಹಾರದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಅದೇ ರೀತಿ ಜನಮನ್ ಟೆಂಟ್ ಹಾಕುವ ಮೂಲಕ ಸಾರ್ವಜನಿಕರಿಗೆ ಬೇಕಾದಂತ ವೇದಿಕೆ ಮುಂಭಾಗದಲ್ಲಿ ಚೇರ್ಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಸರ್ಕಾರ ಅಥವಾ ಪಕ್ಷದ ವತಿಯಿಂದ ಕೂಡ ಮಾಡ್ಕೊಂಡಿರೋದ್ರಿಂದ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಬೇಕು ಎಂಬ ನಿಟ್ಟಿನಲ್ಲೇ ಈ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ವಸಂತ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾರುತಿ.